ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಹರ್ಷಸ್ ವೇ. ನಾನಿವತ್ತು ಒಂದು ಯುನೀಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಿಹಾರ್ ಸ್ಟೈಲ್ ಕರೇಲಾಕ್ಕೆ ಭರ್ವಾ. ಹಾಗಂದ್ರೆ ಏನು ಅಂತ ಹೇಳ್ತೀರಾ? ಹಾಗಂದ್ರೆ ಹಾಗಲಕಾಯಿ ಒಳಗೆ ಮಸಾಲೆನ ಸ್ಟಫ್ ಮಾಡಿ ಮಾಡೋ ಅಂತ ರೆಸಿಪಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಬರೋಣ. ಇಲ್ಲಿ ನಾನು ಕುದೀತಾ ಇರೋ ನೀರಿಗೆ ಹಾಗಲಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎಲ್ಲ ಹಾಗಲಕಾಯಿನೂ ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಿಂಡ್ಕೋತಾ ಇದ್ದೀನಿ. ಏನಕ್ಕೆ ಅಂದ್ರೆ ನಿಂಬೆ ರಸ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ. ನಿಂಬೆ ರಸ ಹಾಕಿದ ನಂತರ ಅದನ್ನ ಮುಚ್ಚಿ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಹಾಗಲಕಾಯಿ ಬೇಯೋಷ್ಟೊತ್ತಿಗೆ ನಾನು ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ನಾನು ಏನೇನ್ ತಗೋತಾ ಇದ್ದೀನಿ ಅಂದ್ರೆ 2 ಸ್ಪೂನ್ ಅಷ್ಟು ಸಾಸಿವೆ, 2 ಹಸಿರು ಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, 1 ಈರುಳ್ಳಿ ಮೀಡಿಯಂ ಸೈಜ್, ಹಾಗೆ ಸ್ವಲ್ಪ ನೀರ್ ಸೇರಿಸ್ಕೊಂಡು ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ಇಲ್ಲಿ ಮಸಾಲೆ ರೆಡಿ ಆಗಿದೆ. ಮಸಾಲೆ ರೆಡಿ ಆಗೋಷ್ಟೊತ್ತಿಗೆ ಹಾಗಲಕಾಯಿ ಕೂಡ ಬೆಂದಿದೆ. ಇವಾಗ ಬೆಂದಿರೋ ಹಾಗಲಕಾಯಿನ ನಾನು ತೆಗೆದಿಟ್ಕೋತಾ ಇದ್ದೀನಿ. ಬೆಂದಿರೋ ಹಾಗಲಕಾಯಲ್ಲಿ ನಾನು ಬೀಜನ ಸೆಪರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಬೀಜನ ಎಸೆಯೋದೇನ್ ಬೇಡ, ಅದನ್ನ ಈಗ ಟೊಮೆಟೊ ಜೊತೆ ರುಬ್ಕೊಳ್ಳೋಣ. ನಾನು ಹೀಗೆ 1 ಸ್ಪೂನ್ ಹಿಂದೆ ಭಾಗದಿಂದ ಎಲ್ಲಾ ಬೀಜಗಳನ್ನ ತೆಗೆದಿಟ್ಕೋತಾ ಇದ್ದೀನಿ. ಎಲ್ಲಾ ಬೀಜಗಳನ್ನ ತೆಗೆದಿಟ್ಕೊಂಡಾದ್ಮೇಲೆ ನಾನು ಒಂದು ಮಿಕ್ಸಿ ಜಾರ್ಗೆ 2 ಟೊಮೆಟೊ ಹಾಗೆ ತೆಗೆದಿಟ್ಕೊಂಡಿರೋ ಹಾಗಲಕಾಯಿ ಬೀಜ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ನಾನು ಹಾಗಲಕಾಯಿ ಒಳಗೆ ಮಾಡಬೇಕಾಗಿರೋ ಸ್ಟಫಿಂಗ್ ನ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಬಾಣ್ಲಿ ಇಟ್ಕೊಂಡು ಬಾಣ್ಲಿ ಕಾಯ್ದ ನಂತರ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಫಸ್ಟ್ ಈರುಳ್ಳಿ ಏನ್ ರುಬ್ಬಿಟ್ಕೊಂಡಿದ್ವಿ ಅದನ್ನ ಹಾಕೊಂಡು ಅದ್ರ ಜೊತೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಹಾಗಲಕಾಯಿ ಬೀಜ ಮತ್ತೆ ಟೊಮೆಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ. ಪ್ಯೂರಿ ಸೇರಿಸ್ಕೊಂಡ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಖಾರಕ್ಕೆ ಬೇಕಾಗಿರೋಷ್ಟು ಅಚ್ಕಾರದ ಪುಡಿ ಹಾಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ಟಿರ್ ಮಾಡ್ತಾನೆ ಇರಬೇಕು. ಇದನ್ನ ಬಿಡೋ ಹಾಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾನೆ ಇದನ್ನ ಫ್ರೈ ಮಾಡ್ಕೋಬೇಕು. ಇದ್ರಲ್ಲೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಅಂತ ಹೇಳ್ಬೋದು. ಇದು ಫುಲ್ ಕಲರ್ ಚೇಂಜ್ ಆಗಬೇಕು, ರೆಡ್ಡಿಶ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದ್ರ ಕಲರ್ ಚೇಂಜ್ ಆಗಿರೋದನ್ನ ನೀವು ನೋಡ್ತಿರ್ಬಹುದು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ಳೋದ್ರಿಂದ ನಾವು ಹಾಗಲಕಾಯಿಗೆ ಸ್ಟಫ್ ಮಾಡಿದಾಗ ಅದು ಆಚೆ ಬರಲ್ಲ. ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ. ತೆಗೆದಿಟ್ಕೊಂಡು ಅದು ತಣ್ಣಗಾದ್ಮೇಲೆ ಇಲ್ಲಿ ಹಾಗಲಕಾಯಿ ಒಳಗೆ ಸ್ಟಫ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಹಾಗಲಕಾಯಿಗೂ ಸ್ಟಫ್ ಮಾಡ್ಕೊಂಡಾದ್ಮೇಲೆ ಮಿಕ್ಕಿರೋ ಮಸಾಲೆಗೆ ನೀರ್ ಹಾಕೊಂಡು ಅದ್ರ ಕನ್ಸಿಸ್ಟೆನ್ಸಿನ ತೆಳುಗ್ ಮಾಡ್ಕೋತಾ ಇದ್ದೀನಿ. ತೆಳುಗ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ ನಂತರ ನಾನು ಮತ್ತೆ ಬಾಣ್ಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ನಾವೇನ್ ಸ್ಟಫ್ ಮಾಡಿ ಇಟ್ಕೊಂಡಿದ್ವಿ ಆ ಹಾಗಲಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗಲಕಾಯಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಇವಾಗ ನೀವು ಇದ್ರ ಕಲರ್ ನೋಡ್ತಿರಬಹುದು. ಇವಾಗ ಇದು ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ಆಗ್ಲೇ ಏನ್ ತೆಳುಗ್ ಮಾಡಿ ಇಟ್ಕೊಂಡಿದ್ವಿ ಮಸಾಲೆ ಅದನ್ನ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಬೇಕು ಅಂದ್ರೆ ಇನ್ನೂ ನೀರ್ ಆಡ್ ಮಾಡ್ಕೋಬಹುದು, ಇಲ್ಲ ಇದೇ ಕನ್ಸಿಸ್ಟೆನ್ಸಿ ಇರ್ಲಿ ಅಂದ್ರೆ ಸಾಕು. ನಾನು ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ಚೆನ್ನಾಗಿ 10 ನಿಮಿಷ ಕುದಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಕುದಿಸ್ಕೊಂಡು ಆದ್ಮೇಲೆ ಇದ್ರ ಕನ್ಸಿಸ್ಟೆನ್ಸಿ ನೀವು ನೋಡಬಹುದು. ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದ್ರೆ ಇನ್ನೂ ಗಟ್ಟಿ ಇಟ್ಕೋಬಹುದು, ಇಲ್ಲ ಇಷ್ಟೇ ಸಾಕು ತೆಳುಗಿರ್ಲಿ ಅಂತ ಅಂದ್ರೆ ನೀವು ತೆಳುಗು ಮಾಡ್ಕೋಬಹುದು. ಲಾಸ್ಟ್ ಅಲ್ಲಿ ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಇಲ್ಲಿ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ.
ನೀವು ಇವಾಗ ನೋಡ್ತಿರ್ಬೋದು ಹಾಗಲಕಾಯಿ ಒಳಗೆ ಸ್ಟಫಿಂಗ್ ಹಾಗೆ ಇದೆ, ಒಂಚೂರು ಹೊರಗೆ ಬಂದಿಲ್ಲ. ಇವಾಗ ಇದು ರೆಡಿ ಆಗಿದೆ. ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ನನ್ನ ಈ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.